ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಂದು ಪೇಪರ್ 1 ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದಾವೆ. ಸೊ ರು 8400 ಪಿ, ಕ್ಯೂ, ಆರ್ ಮತ್ತು ಎಸ್ಗಳಿಗೆ ಪಿ ಮತ್ತು ಕ್ಯೂ, ಕ್ಯೂ ಮತ್ತು ಆರ್ ಹಾಗೂ ಆರ್ ಮತ್ತು ಎಸ್ಗಳಿಗೂ ಕ್ರಮವಾಗಿ 2:3, 4:5 ಮತ್ತು 6:7 ಅನುಪಾತದಲ್ಲಿರುವಂಥ ಹಂಚಿಕೆ ಮಾಡಲಾಗಿದೆ. ಹಾಗಾದರೆ ಪಿಯ ಭಾಗ ನೋಡ್ರಿ, ಏನು ಪಿ, ಕ್ಯೂ, ಆರ್, ಎಸ್. ಮೊದಲಿಗೆ 2:3, ಆಮೇಲೆ 4:5, ಆಮೇಲೆ 6:7. ಸೊ ಅವುಗಳ ಅನುಪಾತವನ್ನು ಅದೇ ಕ್ರಮದಲ್ಲಿ ಬರ್ಕೊಂಡಿದ್ದೇನೆ. ಇನ್ನು ಪಿ ಪಡೆಯುವಂತಹ ಅನುಪಾತ ಹೆಂಗಿರ್ತದೆ ಅಂದ್ರೆ 2, 4, 6 ಈ ರೀತಿ ಇರ್ತದೆ. 2, 4, 6 ಸೊ 48 ಬರ್ತಾ ಇದೆ. ಇನ್ನು ಕ್ಯೂ ಪಡೆಯುವಂತಹ ಅನುಪಾತ ಯಾವ ರೀತಿ ಇರ್ತದಪ್ಪ ಅಂದರೆ 3 ಮತ್ತು 4, 6 3, 4, 6 ಈ ರೀತಿ ಇರ್ತಾ ಇದೆ. ಅವು ಗುಣಾಕಾರ ಮಾಡಿದಾಗ 72 ಬರ್ತಾ ಇದೆ. ಇನ್ನು ಆರು ಪಡೆಯುವಂಥ ಅನುಪಾತ ಹೇಗಿರ್ತಾ ಇದೆ ಅಂದರೆ 3, 5, 6 3, 5, 6 ಸೊ ಈ ಅನುಪಾತ ಎಷ್ಟಾಗುತ್ತೆ 90 ಆಗುತ್ತೆ. ಇನ್ನು ಎಸ್ ಪಡೆಯುವಂಥ ಅನುಪಾತ 3, 5, 7 3, 5, 7 ಸೊ ಇದು ಎಷ್ಟಾಗುತ್ತೆ ಅಂದರೆ 105 ಆಗುತ್ತೆ. ಈ ಅನುಪಾತಗಳನ್ನು ಬರ್ಕೊಳ್ಳೋಣ. 48 ಅನುಪಾತ, 72 ಅನುಪಾತ, 90 ಅನುಪಾತ, 105. ಇನ್ನು ಕನಿಷ್ಠ ರೂಪಕ್ಕೆ ತೊಗೊಂಬಂದ್ರೆ ಎಲ್ಲವೂ 3ರ ಮಧ್ಯೆ ಒಳಗೆ ಹೊರಡೋಗ್ತವ. 3 1 3 6 3 24 3 30 3 35. ಸೊ ಇವು ಎಲ್ಲವುಗಳ ಮೊತ್ತವನ್ನು ನಾವು ಮಾಡಿದಾಗ 105 ಆಗುತ್ತೆ ಮೊತ್ತ. ಇನ್ನು ನಮಗೆ ಯಾರ್ದು ಕೇಳಿದ್ದಾರೆ? ಪಿಯ ಭಾಗ ಕೇಳಿದ್ದಾರೆ. ಹಾಗಾದರೆ ಪಿ ಎಷ್ಟು ಭಾಗ ಐತಿ? 16 ಐತಿ. ಬಾಗ್ಲೆ 105 ಸೊ ಈಕ್ವಲ್ ಟು 8400. 8400 ಇದೆ. 105 1 105 80. ಹಾಗಾದರೆ 16 × 80 ಮಾಡಿದಾಗ 1280 ಬರ್ತಾ ಇದೆ. ಹಾಗಾದರೆ ಪಿಯ ಭಾಗ 1280 ಆಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಮಾಡಿದಾಗ ಏನು, ತಾಯಿ ಮತ್ತು ಮಗಳ ಈಗಿನ ವಯಸ್ಸುಗಳ ಅನುಪಾತ 7:2 ಆಗಿದೆ. 10 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತವು 9:4 ಆದರೆ ತಾಯಿಯ ಈಗಿನ ವಯಸ್ಸು ನೋಡ್ರಿ. 92ನೇ ಪ್ರಶ್ನೆ. ತಾಯಿಯ ಈಗಿನ ವಯಸ್ಸು 7x ಆಗಿರಲಿ, ಮಗಳ ಈಗಿನ ವಯಸ್ಸು 2x ಆಗಿರಲಿ. 10 ವರ್ಷದ ನಂತರ ಅಂದ್ರೆ 10 ವರ್ಷವನ್ನು ಕೂಡಿಸೋನು, ಅವಾಗ ಅನುಪಾತ ಎಷ್ಟು ಬರ್ತದೆ? 9:4 ಬರ್ತಾ ಇದೆ. ಸೊ ಓರೆ ಗುಣಾಕಾರ ಮಾಡಿದಾಗ 7 4 28x ಪ್ಲಸ್ 40, 9 2 18x ಪ್ಲಸ್ 9 ಪ್ಲಸ್ 90, 28x ಪ್ಲಸ್ ಈ ಕಡೆ ಬಂದರೆ ಮೈನಸ್ 18x ಆಗುತ್ತೆ. 90 ಪ್ಲಸ್ 40 ಕಡೆ ಹೋದರೆ ಮೈನಸ್ 40 ಆಗುತ್ತೆ. 28 18 ಹೋದರೆ 10x ಈಕ್ವಲ್ ಟು 90 40 ಹೋದರೆ 50. ಈ 0 ತೆಗೆದುಬಿಡೋಣ. x ಈಕ್ವಲ್ ಟು ಇದು ಬತ್ತು. ಯಾರ ವಯಸ್ಸು ಕೇಳ್ಯಾರ? ತಾಯಿಯ ಈಗಿನ ವಯಸ್ಸು. ತಾಯಿಯ ಈಗಿನ ವಯಸ್ಸು 7x ಐತಿ. 7 × 5 ಈಕ್ವಲ್ ಟು 35 ವರ್ಷ. ಹಾಗಾದರೆ ತಾಯಿಯ ವಯಸ್ಸು ಎಷ್ಟು ವರ್ಷ ಈಗ? 35 ವರ್ಷ. ಎಸ್ ಅದೇ ರೀತಿಯಾಗಿ ಇಲ್ಲಿ ಏನು ಮಾಡ್ಕೊಳ್ಳೋಣ ನೋಡ್ರಿ. ದತ್ತ ಚಿತ್ರದಲ್ಲಿ ಎಲ್ ಸಮಾನಾಂತರ ಎಂ ಇವೆರಡು ಸಮಾನಾಂತರ ಆದಾಗ ಥೀಟಾ ಅಂದರೆ ಕೋನದ ಬೆಲೆ ಕೇಳಿದಾನ ನೋಡ್ರಿ. ಇವೆರಡಕ್ಕೂ ಸಮಾಂತರ ಆಗಿರುವಂಥ ಇನ್ನೊಂದು ಸರಳ ರೇಖೆ ಹೇಳ್ಕೊಳ್ಳೋಣ. ಹಾಗಾದರೆ ಇಲ್ಲಿ 90 ಡಿಗ್ರಿ ಕೋನ ಉಂಟಾಗ್ತಿತ್ತು, ಹೌದ್ರಿ. ನೆಕ್ಸ್ಟ್ ಇಲ್ಲಿ ಥೀಟಾ ಐತೆ ಅಂದರೆ ಇಲ್ಲಿ ಥೀಟಾ ತಗೊಳ್ಳೋಣ. ಯಾಕಪ್ಪ ಅಂದರೆ ಶೃಂಗಾಭಿಮುಖ ಕೋನಗಳು. ಇಲ್ಲಿ ಥೀಟಾ ಬಂದದಂದ್ರೆ ಇಲ್ಲೂ ಕೂಡ ಏನಾಗುತ್ತೆ? ಥೀಟಾ ಆಗುತ್ತೆ. ಯಾಕಂದ್ರೆ ಪರ್ಯಾಯ ಕೋನಗಳು. ಹಾಗಾದರೆ ಈ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇದ್ರ ವ್ಯಾಲ್ಯೂ 90 ಮೈನಸ್ ಥೀಟಾ ಆಗುತ್ತೆ. ಅಂದರೆ ಈ ಪೂರ್ತಿ ಕೋನ ಲಂಬ ಕೋನ ಐತಿ. ಲಂಬ ಕೋನದಲ್ಲಿ ಈ ಕೋನ ಕಳೆದ್ರೆ ಈ ಕೋನ ಸಿಗ್ತಾ ಇದೆ. ಇನ್ನು
ಒಂದೇ ಸಮಾಂತರ ರೇಖೆಗಳ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ. ಹಾಗಾದರೆ 4 ಥೀಟಾ ಪ್ಲಸ್ 90 ಮೈನಸ್ ಥೀಟಾ ಈಕ್ವಲ್ ಟು 180. 4 ಥೀಟಾ ಒಳಗಡೆ 1 ಥೀಟಾ ಹೋದರೆ 3 ಥೀಟಾ, 180 ಮೈನಸ್ 90 ಮಾಡಿದ್ದೇವೆ. 3 ಥೀಟಾ ಈಕ್ವಲ್ ಟು 90 ಉಳಿತಾ ಇದೆ. 3 1 3 30. ಸೊ ಥೀಟಾ ಈಕ್ವಲ್ ಟು ಎಷ್ಟಾಯ್ತು ರೀ? 30 ಆಯಿತು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 4, ಥೀಟಾ ಈಕ್ವಲ್ ಟು 30. ನೆಕ್ಸ್ಟ್ ನೋಡ್ರಿ, ದತ್ತ ಚಿತ್ರದಲ್ಲಿ ಕೋನ್ ಎ ಬಿ ಡಿ 50 ಡಿಗ್ರಿ, ಕೋನ್ ಎಫ್ ಇ ಸಿ ಈಕ್ವಲ್ ಟು 120 ಡಿಗ್ರಿ ಆದಾಗ ಎಕ್ಸ್ ಪ್ಲಸ್ ವಾಯ್ನ ಅಳತೆ ಕೇಳಿದಾನ. ಎಕ್ಸ್ ಪ್ಲಸ್ ವಾಯ್ನ ಅಳತೆ ಕೇಳಿದಾನ. ಹಾಗಿದ್ರೆ ನಾವು ಒಂದು ಸಮಸ್ಯೆಗಳನ್ನು ಸರಳವಾಗಿ ನೋಡ್ಕೋತಾ ಹೋಗೋಣ. ಏನ ನೋಡ್ರಿ, ಸ್ವಲ್ಪ ಈ ಚಿತ್ರ ಮುಚ್ಚೋಣ, ಅಥವಾ ಈ ಚಿತ್ರ ಮುಚ್ಚೋಣ. ಹೌದ್ರಿ, ಯಾವ ತ್ರಿಭುಜ ಅಂದರೆ ಈ ತ್ರಿಭುಜ ತಗೊಳ್ಕತೆ. ರೈಟ್, ಬಾಹ್ಯ ಕೋನದ ಮೊತ್ತವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಆಗುತ್ತಾ. ಸೊ ಇದನ್ನು ಜೆಡ್ ಅಂತ ತಗೊಳ್ಳೋಣ. ಜೆಡ್ ಪ್ಲಸ್ ವಾಯ್ ಈಕ್ವಲ್ ಟು ಎಷ್ಟಾಗುತ್ತೆ? 120 ಡಿಗ್ರಿ. ಅಂದರೆ ಇದು ಬಾಹ್ಯ ಕೋನ, ಇವು ಅಂತರಾಭಿಮುಖ ಕೋನಗಳು. ರೈಟ್, ಅದೇ ರೀತಿ ಮತ್ತೊಂದು ತ್ರಿಭುಜ ತಗೋತಾ ಇದ್ದಾರೆ. ಏನು? ಎ ಬಿ ಸಿ ತ್ರಿಭುಜ ತಗೋತೇವೆ. ಜೆಡ್ ಬಾಹ್ಯ ಕೋನ ಆಗ್ತದೆ. ಹಾಗಾದರೆ 50 ಪ್ಲಸ್ ಎಕ್ಸ್ ಈಕ್ವಲ್ ಟು 50 ಪ್ಲಸ್ ಎಕ್ಸ್ ಈಕ್ವಲ್ ಟು ಜೆಡ್. ಸೊ ಇವೆರಡು ಯಾವ ಆಧಾರದ ಮೇಲೆ ಅಂದರೆ ಬಾಹ್ಯ ಕೋನದ ಆಧಾರದ ಮೇಲೆ. ಜೆಡ್ ವ್ಯಾಲ್ಯೂ ಸಿಕ್ತು, ಇಲ್ಲಿ ಹಾಕೋನು ಏನು? 50 ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು 120. ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು 120 ಮೈನಸ್ 50. ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು 120ರಾಗ 50 ಕಳೆದ್ರೆ 70 ಡಿಗ್ರಿ. ಸೊ ಅದ್ರ ವ್ಯಾಲ್ಯೂ ಎಷ್ಟು ಬರ್ತದೆ? 70. ನೆಕ್ಸ್ಟ್ ನೋಡ್ರಿ, ಇವೆರಡು ಸಮಾಂತರ ಅದಾವ. ಹಾಗಾದ್ರೆ ಅದಕ್ಕೂ ಒಂದು ಸಮಾಂತರ ರೇಖೆ ಹೇಳೋದೇನೆ. ದತ್ತ ಚಿತ್ರದಲ್ಲಿ ಎ ಬಿ ಸಿ 120 ಡಿಗ್ರಿ ಇದೆ, ಇ ಡಿ ಸಿ 100 ಡಿಗ್ರಿ ಇದೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಎಕ್ಸ್ ವ್ಯಾಲ್ಯೂನ ಏನು ಮಾಡ್ಬೇಕು ರೀ? ಕಂಡುಹಿಡಿಬೇಕು. ಸೊ ಬಹಳ ಸರಳವಾಗಿ ಕಂಡುಹಿಡಿಬೋದು. ಏನ್ರಿ ಅಂದರೆ, ನೋಡ್ರಿ, ಗೆರೆ ಎಳೆದಿದ್ದೇನೆ, ಹೌದಲ್ರಿ? ಹಾಗಾದರೆ ಕೋನ್ ಎ ಬಿ ಸಿಗೆ ಸಮಾಂತರ ಇದನ್ನು ಎಕ್ಸ್ ಅಂತ ತಗೊಳ್ಳೋಣ. ಎ ಬಿಗೆ ಸಮ ಬಿ ಸಿ ಎಕ್ಸ್ ಈಕ್ವಲ್ ಟು 120 ಡಿಗ್ರಿ. ಯಾಕಂದ್ರೆ ಪರ್ಯಾಯ ಕೋನಗಳು ಸಮಾಂತರ ಹೇಳೋದು ಸರಳವಾಗಿ. ನೆಕ್ಸ್ಟ್ ಕೋನ ಇ ಡಿ ಎಫ್ ಅಥವಾ ಇ ಡಿ ಸಿ ಪ್ಲಸ್ ಕೋನ ಎಕ್ಸ್ ಸಿ ಡಿ ಈಕ್ವಲ್ ಟು 180. ಯಾಕಪ್ಪ ಅಂದರೆ ಸಮಾಂತರ ರೇಖೆಗಳ ಒಂದೇ ಪಾರ್ಶ್ವದಲ್ಲಿರುವಂತಹ ಏನಪ್ಪ ಅಂದ್ರೆ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಆಗುತ್ತೆ. ಹಾಗಾದರೆ ಇ ಡಿ ಸಿ 100 ಐತಿ. ಹಾಗಾದರೆ ಎಕ್ಸ್ ಸಿ ಡಿ ಈಕ್ವಲ್ ಟು 180 ಮೈನಸ್ 100 ಡಿಗ್ರಿ ಈಕ್ವಲ್ ಟು ಎಷ್ಟು ಡಿಗ್ರಿ ಐತ್ರಿ? 80 ಡಿಗ್ರಿ ಆಯ್ತು. ಹಾಗಾದರೆ ಕೋನ್ ಬಿ ಸಿ ಎಕ್ಸ್ ಈಕ್ವಲ್ ಟು ಎರಡು ಕೋನ ಮಾಡಿದ್ದೇವೆ. ಯಾವ್ಯಾವ? ಬಿ ಸಿ ಎಫ್ ಅಥವಾ ಬಿ ಸಿ ಡಿ ಪ್ಲಸ್ ಕೋನ್ ಎಕ್ಸ್ ಸಿ ಡಿ ಎರಡು ಕೋನ ಮಾಡಿದ್ದೇವೆ. ಹಾಗಾದರೆ ಬಿ ಸಿ ಎಕ್ಸ್ ಎಷ್ಟೈತಿ? 120 ಇದೆ. ಎಕ್ಸ್ ಸಿ ಡಿ ಎಷ್ಟಿದೆ? 80 ಇದೆ. ಕಳೆಯೋಣ. ಸೊ ಬಿ ಸಿ ಡಿ ಈಕ್ವಲ್ ಟು ಎಷ್ಟಾಗುತ್ತೆ ರೀ ಹೇಳ್ರಿ? 40 ಡಿಗ್ರಿ. 120ರಾಗ 80 ಕಳೆದ್ರೆ 40 ಡಿಗ್ರಿ. ಸೊ ಆಪ್ಷನ್ 4 ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಒಂದು ನಿಯಮಿತ ನವಭುಜಾಕೃತಿಯ ಒಂದು ಒಳಕೋನದ ಮತ್ತು ಅದರ ಹೊರಕೋನದ ಅಳತೆಯ ಅನುಪಾತ. ನೋಡ್ರಿ, ನಾವು ಬಾಹುಗಳ ಸಂಖ್ಯೆ ಕೊಟ್ಟಾನ. ನವಭುಜಾಕೃತಿ ಅಂದರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಕಂಡುಹಿಡಿಬೋದು. ಏನು? 360 ಡಿಗ್ರಿ ಡಿವೈಡೆಡ್ ಬೈ 9. 9 1 9 4. ಸೊ ಹೊರಕೋನದ ಅಳತೆ 40. ಹಾಗಾದರೆ ಹೊರಕೋನ ಪ್ಲಸ್ ಒಳಕೋನದ ಅಳತೆ 180 ಡಿಗ್ರಿ ಸಮ ಇರ್ತದೆ. ಹಾಗಾದರೆ ಒಳಕೋನ ಈಕ್ವಲ್ ಟು 180 ಮೈನಸ್ 40 ಮಾಡಿದಾಗ
ಎಷ್ಟು ಬರ್ತಾ ಇದೆ? 140 ಬರ್ತಾ ಇದೆ. ಇನ್ನು ಯಾವ್ಯಾವ ಕೇಳಿದಾನ? ಒಳಕೋನ ಮತ್ತು ಹೊರಕೋನದ ಅಳತೆ. ಒಳಕೋನ 140 ಇದೆ, ಹೊರಕೋನ 40 ಇದೆ. E0 2 2 ಸೊ ಎಷ್ಟು ಬಂತು? 7:2. ಸರಿಯಾದ ಉತ್ತರ 7:2. ನೋಡ್ರಿ ಪ್ರಶ್ನೆ. ಒಂದು ಪಂಚಭುಜಾಕೃತಿಯಲ್ಲಿ ಒಂದು ಕೋನವು 140 ಡಿಗ್ರಿ, ಉಳಿದ ಕೋನಗಳು 1:2:3:4 ಆದರೆ ಅನುಪಾತದಲ್ಲಿದ್ದರೆ ಅತಿ ದೊಡ್ಡ ಕೋನದ ಪರಿಮಾಣವು. ಸ್ವಲ್ಪ ಲಕ್ಷ ಕೊಟ್ರೆ ನಮಗೆ ಪಂಚಭುಜ ಅಂದ ತಕ್ಷಣ 5 ಭುಜ ಅದಾವ. ಹಾಗಾದರೆ n = 5 ಆಯಿತು. ಮೊದಲು ಒಳಕೋನ ಕಂಡುಹಿಡಿಬೇಕು. ಬಹಳ ಸರಳ. ಏನು? ತ್ರಿಭುಜಗಳ ಸಂಖ್ಯೆ ಕಂಡುಹಿಡಿಬೋದು. 5 - 2 ಮಾಡಿದಾಗ 3 ತ್ರಿಭುಜ ಬರ್ತವೆ. ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಆದರೆ 3 ತ್ರಿಭುಜದ ಒಳಕೋನಗಳ ಮೊತ್ತ 540. ಸಿಕ್ತಲ್ರಿ? ಇನ್ನು 5 ಕೋನಗಳದಾವ. ಒಂದು 140 ಐತಿ, ಇನ್ನೊಂದು 1x ಐತಿ, ಇನ್ನೊಂದು 2x ಐತಿ, ಇನ್ನೊಂದು 3x ಐತಿ, ಇನ್ನೊಂದು 4x ಐತಿ. ಇವುಗಳ ಮೊತ್ತ 540 ಆಗಬೇಕು. ಸೊ ಎಲ್ಲವನ್ನ ಕೂಡಿಸಿದಾಗ 10x ಆಗ್ತಾ ಇದೆ. 540 ಮೈನಸ್ 140 ಕಳೆದು ಬಿಡೋಣ. 10x = ಎಷ್ಟಾಗುತ್ತೆ? 400. E0 ಸೊ x = ಎಷ್ಟಾಯಿತು? 40 ಆಯಿತು. ಇನ್ನು ಯಾವ ಕೋನ ಕೇಳೋಣ? ದೊಡ್ಡ ಕೋನ ಅಂದರೆ ದೊಡ್ಡ ಅನುಪಾತ ಯಾವುದ್ರಿ? 4x. ಸೊ 4x ಅಂದರೆ 4 × 40 = 160 ಡಿಗ್ರಿ. ಸರಿಯಾದ ಉತ್ತರ ಆಪ್ಷನ್ 2, 160 ಡಿಗ್ರಿ. ನೆಕ್ಸ್ಟ್, ಸಮಾಂತರ ಚತುರ್ಭುಜದ 2 ಬಾಹುಗಳ ಅನುಪಾತವು 5:4 ಅನುಪಾತದಲ್ಲಿದೆ. ಅದರ ಸುತ್ತಳತೆಯು 54 ಸೆಂಟಿಮೀಟರ್ ಆದಾಗ ದೊಡ್ಡ ಬಾಹುವಿನ ಅಳತೆ. ನೋಡ್ರಿ, ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ. ಹಾಗಾದರೆ ಒಂದು 5x ಅಂದರೆ ಇನ್ನೊಂದು 5x ಆಗುತ್ತಾ, ಒಂದು 4x ಅಂದರೆ ಇನ್ನೊಂದು 4x ಆಗುತ್ತಾ. ಈ 4 ಬಾಹುಗಳ ಮೊತ್ತ 54. ಸೊ 4 ಬಾಹುಗಳನ್ನು ಕೂಡಿಸಿದಾಗ 18x ಆಗುತ್ತಾ = 54. 18 ಅಂದರೆ 18 3 54. x = ಎಷ್ಟಾಯಿತು? 3 ಆಯಿತು. ದೊಡ್ಡ ಬಾಹು ಅಂದರೆ 5 ಅನುಪಾತ ಅಂದರೆ 5x = 5 × 3 5 3 15 ಸೆಂಟಿಮೀಟರ್. ದೊಡ್ಡ ಬಾಹು ಯಾವುದು? 15 ಸೆಂಟಿಮೀಟರ್. ನೆಕ್ಸ್ಟ್, ಒಂದು ದೋಣಿ ನೀರಿನ ಪ್ರವಾಹ ದಿಕ್ಕಿನಲ್ಲಿ 2 ಬಂದರುಗಳ ನಡುವಿನ ದೂರವನ್ನು 4 ಗಂಟೆಗಳಲ್ಲಿ ಕ್ರಮಿಸುತ್ತದೆ. ಅದೇ ದೂರವನ್ನು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ 5 ಗಂಟೆಯನ್ನು ಕ್ರಮಿಸುತ್ತದೆ. ಪ್ರವಾಹದ ವೇಗ ಅಂದರೆ ನೀರು ಹರಿಯುವ ವೇಗ 2 ಕಿಲೋಮೀಟರ್ ಆದಾಗ ನಿಂತ ನೀರಿನಲ್ಲಿ ದೋಣಿಯ ವೇಗ ಅಂತ ಕೇಳಿದ್ದಾರೆ. ನೋಡ್ರಿ, ನಿಂತ ನೀರಿನಲ್ಲಿ ದೋಣಿಯ ವೇಗ ಏನಾಗಿರಲಿ? 1 km/h ಆಗಿರಲಿ. ಇನ್ನು ನೀರು ಹರಿಯುವ ವೇಗ, ಪ್ರವಾಹದ ವೇಗ ಏನಾಗೈತ್ರಿ? 2 km/h ಆಗಿದೆ. ಹಾಗಾದರೆ ದೂರ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಏನಾಗಿರಲಿ? x ಕಿಲೋಮೀಟರ್ ಆಗಿರಲಿ. ಇನ್ನು ಒಂದು ಸೂತ್ರ ಗೊತ್ತಿರ್ಬೇಕು ನಿಮಗೆ, ಸೈನ್ಸ್. ಕಾಲ = ದೂರ / ವೇಗ ಅಥವಾ ಜವ. ಹಾಗಾದರೆ ಕಾಲ ಕೊಟ್ಟಾನ 4 ಗಂಟೆ ಕೊಟ್ಟಿದ್ದಾನ, ದೂರ x ಆಗೈತೆ. ನೀರು ಹರಿಯುವ ದಿಕ್ಕಿನಲ್ಲಿ ಹೋದೇವಿ ಅಂದ್ರೆ ದೋಣಿಯ ವೇಗ ಪ್ಲಸ್ ನೀರಿನ ವೇಗ. ದೋಣಿಯ ವೇಗ a, ನೀರಿನ ವೇಗ 2. ಇನ್ನು ವಿರುದ್ಧ ದಿಕ್ಕಿನಲ್ಲಿ ಬಂದಾಗ 5 ಗಂಟೆ ತಗೋತಾ ಇದ್ದೇವೆ, ಅದು ದೂರನೇ x ಇರ್ತದ ಸೇಮ್. ಇಲ್ಲಿ ದೋಣಿಯ ವೇಗದಲ್ಲಿ ನದಿಯ ವೇಗವನ್ನು ಕಳಿಬೇಕು, ಯಾಕಂದ್ರೆ ಒತ್ತಡ ಹೇರ್ತಾ ಇರ್ತದ, ಕಡಿಮೆ ಆಗ್ತದ. ಇವಾಗ ನೋಡ್ರಿ, 4 × a 4a ಪ್ಲಸ್ 4 2 8 = x ಅಂತ ಬರೆಯೋಣ. 5 × a 5a ಮೈನಸ್ 5 2 10 = x. 2 x ವ್ಯಾಲ್ಯೂವಿಗೆ ಸಮ ಅದಾವ. ಹೀಗಾಗಿ 4a ಪ್ಲಸ್ 8 = 5a ಮೈನಸ್ 10. 8 ಇಲ್ಲೇಟ್ಗಳನ್ನ ಮೈನಸ್ 10 ಕಡೆ ಬಂದರೆ ಪ್ಲಸ್ 10. 5a ಪ್ಲಸ್ 4a ಹೋದ್ರೆ 4a ಉಳಿತದ. 10 ಪ್ಲಸ್ 8 18 = a. ಹಾಗಾದರೆ a = ಎಷ್ಟು ಬಂತು? 18. a ವ್ಯಾಲ್ಯೂ ಅಂದ್ರೆ ಏನ್ರಿ? ದೋಣಿಯ ವೇಗ. ಹಾಗಾದ್ರೆ ದೋಣಿಯ ವೇಗ ಎಷ್ಟು ಅಂದ್ರೆ 18 km/h. ಆಪ್ಷನ್ 2 ಆಗಿದೆ. ನೆಕ್ಸ್ಟ್ ನೋಡ್ರಿ, ವೃತ್ತದಲ್ಲಿ ಎಳೆದ ಝಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಝ ಮತ್ತು ವೃತ್ತದ ತ್ರಿಜ್ಯದ ಅನುಪಾತ. ಸ್ವಲ್ಪ ಲಕ್ಷ ಕೊಟ್ರೆ ಸುಮ್ಮನೆ ಒಂದು
ವೃತ್ತವನ್ನು ತಕ್ಕೋಬೇಕು. ರೈಟ್ ರೀ. ಈ ಝ ಏನು ಮಾಡಾಕತ್ತದ ಅಂದ್ರೆ ಇಲ್ಲಿ 60 ಡಿಗ್ರಿ ಕೋನ ಉಂಟ ಮಾಡಾಕತ್ತದ. ಎಷ್ಟು ರೀ? 60 ಡಿಗ್ರಿ. ಹಾಗಾದರೆ ಒ ಎ ಬಿ, ಒ ಎ ಮತ್ತು ಒ ಬಿ ವೃತ್ತದ ಒಂದು ತ್ರಿಜ್ಯಗಳು. ಕರೆಕ್ಟ್ರಾ? ಹಾಗಾದರೆ ಕೋನ ಎ ಮತ್ತು ಕೋನ ಬಿ ಏನಾಗಬೇಕು? ಸಮ ಆಗಬೇಕು. ಯಾಕಪ್ಪ ಅಂದರೆ ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳ ಅಭಿಮುಖ ಕೋನಗಳು ಸಮ. ಹಾಗಾದರೆ ತ್ರಿಭುಜದ ಒಳಕೋನಗಳ ಮೊತ್ತ 180. 180ರಲ್ಲಿ 60 ಕಳೀನು ಎಷ್ಟು ಉಳಿತದ್ರಿ? 120 ಉಳೀತು. ಹಾಗಾದ್ರೆ ಇವು ಎರಡೂ ಕೋನಗಳು ಉಳಿತಾಯ ಇದಾವ, ಎರಡೂ ಸಮ ಅದಾವ, 2 1 2 60. ಸೊ ಎರಡೂ ಕೋನಗಳ ಅಳತೆ ಎಷ್ಟಾಯಿತು? 60 ಆಯಿತು. ಹಾಗಾದರೆ 60 ಅಂದರೆ ಮೂರು ಬಾಹುಗಳು ಏನದು? ಸಮ ಅದು. ಯಾಕೆ? ಸಮಬಾಹು ತ್ರಿಭುಜ ಆಗುತ್ತಾ. 60 ಡಿಗ್ರಿ ಮೂರು ಕೋನಗಳ ಸಮ ಇದ್ದು ಅಂದರೆ ಸಮಬಾಹು ತ್ರಿಭುಜ ಆಗುತ್ತೆ. ಹಾಗಾದರೆ ಈ ಸಮಬಾಹು ತ್ರಿಭುಜ ಅಂದರೆ ಮೂರು ಬಾಹುಗಳು ಸಮ, ತ್ರಿಜ್ಯ ಮತ್ತು ಜಗಳು ಸಮ ಆದರೆ ಅವುಗಳ ಅನುಪಾತ 1:1. ಎಸ್. ನೆಕ್ಸ್ಟ್